ಇವನ್ ಹೇರ್ ಸ್ಟೈಲು ಹಿಂಗಿದ್ದಿತ್ತು, ಹೆಂಗಾಗುತ್ತೆ ನೋಡೋಣ ಬನ್ನಿ. The sun's sinking low. Hitting up the boulevard, see the palm. ಈ ಲೆಂತ್ ಹಿಂಗೆ ಇರಿಸ್ತೀರಾ? ಶಾರ್ಟ್ಸ್ ಲೈಟಾಗಿ ಏನೋ ಶಾರ್ಟ್ ಮಾಡೋಣ ಸೈಡು, ಲೈಟಾಗಿ ಮಾಡ್ತೀರಾ? ಸರಿ ಬನ್ನಿ ವಾಶ್ ಮಾಡೋಣ. ವಾಶ್ ಮಾಡೋಣ. ಸರಿ, ಓಕೆ, ಡನ್. ಸ್ಟೆಪ್ ನಂಬರ್ 1 ವಾಷಿಂಗ್ ಹೋಗ್ತಿದೆ ಈಗ. ವಾಶ್ ಮಾಡಾದ್ಮೇಲೆ ಹೆಂಗಾಗುತ್ತೆ ನೋಡೋಣ. ಅವಣ್ಣ ನನಗೆ ನೀಟಾಗಿ ಶಾಂಪು ಹಾಕಿ ಕ್ಲಿನಿಕ್ ಪ್ಲಸ್, ಆಮೇಲೆ ಇದು ಏನು ಕಂಡೀಷ್ನರು ಹಾಕಿ ನೀರಾನೆ ಮಾಡಿದ್ದಾರೆ. ಕಾಣಿಸಿದ್ಯಾ? ನೀರಾನೆ ಆಗಿದ್ದೀನಿ. ಈ ಲೆಂತ್ ಇದೆ, ನೀಟಾಗೆಲ್ಲ ಕಂಡೀಷನಿಂಗ್ ಹಾಕಿ ನೀಟಾಗೆಲ್ಲ ಬಟರ್ ಸ್ಮೂತ್ ಆಗಿದೆ. ರೀಲ್ಸಲ್ಲಿ ನೋಡಿದ್ದೀನಿ, ಒಂದು 2-3 ರೀಲ್ಸಲ್ಲಿ. ನೀಟಾಗೆಲ್ಲ ಬಿಟ್ಟು ಕ್ರೇಜಿಯಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತಾರೆ. ಇವಾಗ ಸಕ್ಕದಾಗಿ ಬಂದುಬಿಟ್ರೆ ಅಂತೂ ಮಾತಾಡೋಂಗೆ ಎಲ್ಲ ಖುಷಿ ಆಗಿಬಿಡ್ತೀನಿ. ಅದೇ ಅಕಸ್ಮಾತ್ ಉಲ್ಟಾ ಪಲ್ಟಾ ಆಯಿತು ಅಂದರೆ ಏನು ಮಾಡೋಕ್ಕಾಗಲ್ಲ. ವುಲ್ಫ್ ಕಟ್ ಅಂತ ಹೇಳಿದ್ರು ಅಷ್ಟೇ, ನರಿ ಕಟ್ಟು. ನನಗೆ ಹೆಂಗೆ ಅಂತಲೂ ಗೊತ್ತಿಲ್ಲ. ಅವ ಅಣ್ಣನ ಮೇಲೆ ಭಾರ ಹಾಕಿ ಸುಮ್ಮನೆ ಇಟ್ಬಿಡಿ. ಕಂಪ್ಲೀಟ್ ನನ್ನ ತಲೆನ ಅವ್ರ ಕೈಯಲ್ಲಿ ಹಾಕ್ಬಿಡೀನಿ. ನರಿ ಕಟ್ಟಲ್ವಾ? ಸೊ ನಾನು ನರಿಯಾಗಿ ಬದಲಾಗ್ತಿರೋದನ್ನು ನೋಡ್ತಾ ಇರಿ ಎಲ್ಲ. ಅಣ್ಣ ಹೌದು, ನಿಮ್ದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ? 5 years ಆಗಿ. 5 years. ಬಚಾವಾದ ಸ್ವಲ್ಪ ನಂಬಿಕೆ ಬಂತು ಒಂದು ಸ್ವಲ್ಪ ಲೈಟಾಗಿ ನನಗೆ. ಪ್ರೆಸೆಂಟ್ ಲುಕ್ಕು ಮುಂದೆ ಹಿಂಗೆ, ಹಿಂದೆ ಹಿಂಗೆ, ಎರಡು ಕೊಂಬು ಮುಂದೆ ನೋಡು, ನೀಟಾಗಿ 2 ಕೊಂಬು ಬಂದಿದೆ. ಇದು ಉಲ್ಫ್ ಅಂದಿದ್ದು ಬಫೆಲೋ ಆಗ್ಬಿಟ್ಟೈತಿದು. ಇಲ್ಲ ನೋಡ, ಮುಂದೆ ಎಲ್ಲ ಹೆಂಗೆ ಬರ್ತಾ ಇದೆ ಶೇಪು ಲೆಕ್ಕಾಚಾರಕ್ಕೆ. ಎಷ್ಟು ಸೀರಿಯಸ್ ಆಗಿ ಮಾಡ್ತಾರೆ ಅಂತ ತೋರಿಸು. ಹಳ್ಳಂತ ನಕ್ಬಿಟ್ರು. ಅಲ್ಲಿ ಸುಮನ್ ಆಚೆ ಹೇರ್ ಕಟ್ ಮಾಡಿಸ್ತವನೆ, ನಾನು ಹಂಗೆ ಸ್ವಲ್ಪ ಹೆಡ್ ಮಸಾಜ್ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಾನು ಕೂದಲು ಟ್ರಾನ್ಸ್ಫಾರ್ಮೇಶನ್ ಮಾಡ್ಸೋಣ ಅಂತ ಬಂದ್ರೆ ಅವ್ನ ತಲೆನೋವು ಕಡಿಮೆ ಮಾಡ್ಕೊತಾವ್ ನೋಡಲ್ಲ. ಮಸಾಜ್ ಆಗಿದೆ, ಸೊ ಎಣ್ಣೆ ಆಗಿತ್ತಲ್ಲ, ಸೊ ಅದಕ್ಕೆ ವಾಷಿಂಗ್, ಹೇರ್ ವಾಶ್ ಮಾಡಿಸ್ಬಿಡೋಣ ಅಂತ. ಸ್ವಲ್ಪ ಟ್ರಿಮ್ ಮಾಡಿಸ್ಕೊಂಡು ಶೇಪ್ ಮಾಡಿಬಿಡೋಣ ಅಂತ. ಕಟಿಂಗ್ ಆಗಿದೆ, ಫೈನಲ್ ವಾಷಿಂಗ್ ಆದಮೇಲೆ ಇಟ್ಸ್ ರಿವೀಲಿಂಗ್ ಟೈಮ್. ಹೆಂಗಿದೆ ಅಂತ ಗೊತ್ತಿಲ್ಲ, ಬರಸಣ ಮೇಲೆ ಭಾರ ಹಾಕಿ. ಈ ಕಟ್ಟಿಂಗ್ ಹೆಸರು ವುಲ್ಫ್ ಕಟ್ಟಿಂಗ್. The sun's sinking low. Hitting up the boulevard. ಚೆನ್ನಾಗಿ ಬಂದಿದ್ರೆ ವುಲ್ಫ್ ಬಾರಿಸ್ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿ ಬಂದಿಲ್ಲ ಅಂದರೆ ಯಾಕಪ್ಪ ಲೋಯ್ತು ಅಂತ ಕಮೆಂಟ್ ಮಾಡಿ.